ಒಂದೇ ಒಂದು ಡ್ರಾಪ್ ಕೂಡ ಎಣ್ಣೆನೇ ಇಲ್ಲದೆ ಸಕ್ಕದಾಗಿರೋಂಥ ಹೆಂಚಿನ ದೋಸೆ. ಎಷ್ಟಪ್ಪ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು, ಲೇಯರ್ ಲೇಯರ್ ಆಗಿ. ಸಾಕಿದ್ ಕೊಡ್ರಿ ನನಗೆ. ನಾನು ಹಾಕ್ಲ ಯಾವಾಗ ದೋಸೆ? ಯಾರು ಗೊತ್ತಾ? ಚಿಕ್ಕ ದೊಡ್ಡಮ್ಮ. ಉಪ್ಪ ಅಂತ ಜೋರಾಗಿ ಹೇಳ್ಬೇಕು. ಉಪ್ಪು. ಎಷ್ಟು ಕ್ಲಾಸ್ ಹಾಕೋದು ಅಕ್ಕಿ? 3 ಪಾವ್. ಓಕೆ, ಸಾಕಿದ್ ಕೊಡ್ರಿ ನನಗೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಟೋಪಿ ಲೈಕ್ ಆಯ್ತಾ? ಯಾವ ಅಕ್ಕಿ ಇದು? ಇದು ಹೆಂಚಿನ ದೋಸೆಗೆ ಇದೇ ಅಕ್ಕಿ ಹಾಕದ, ಬೇರೆ ಹಾಕಲ್ಲ? ಇದು ಹಾಕೋಬಹುದು. ನಮ್ಮ ಬೆಂಗಳೂರಲ್ಲಿ ರೇಷನ್ ಅಕ್ಕಿ ಸಿಗುತ್ತಲ್ಲ, ಅದನ್ನು ಹಾಕೋಬಹುದು, ಅಥವಾ ದೋಸೆ ಅಕ್ಕಿ ಹಾಕೋಬಹುದು. ಸಾಯಂಕಾಲ ನೆನೆಸಿ ಬೆಳಿಗ್ಗೆ ಕಡುವತ್ತಿ ಕಾಯಿ ಅರ್ಧ ಹಾಕೊಂಡು ಕಡ್ದುವೆ. ಇವಾಗ ತೊಳೆದು ನೆನೆಸೋಣ. ನಾಳೆ ಬೆಳಗ್ಗೆ ಇದನ್ನ ಅರ್ದು ಒಲೆನಲ್ಲಿ ಹಂಚಿನ ದೋಸೆ ಹೆಂಗ್ ಮಾಡೋದಂತ ತೋರಿಸ್ತೀನಿ. ಏನ್ ಕೊಡ್ತೀಯ ಹಿಡಿದ್ರೆ? ಇದನ್ನ ಇಡಿ, ನೀನು ಹಿಡಿದ್ರೆ ಇದ್ರದ್ದು ಲೆಗ್ ಪೀಸ್ ನಿನಗೆ ಇಡಿ. ಬಿದ್ಗಿದ್ಬಿಟ್ಟೆ, ಹುಷಾರು. ಆಮೇಲೆ ಕೋಳಿನಲ್ಲ ನಿನ್ನ ಕೊಯ್ಬೇಕಾಗತ್ತೆ. ಕಪ್ಪದೆಲ್ಲ ಕಡೆ ನೀನು ಬಿಳಿ ತೋರಿಸಿದ್ದು ಅಲ್ಲಿದೆ ನೋಡು. ಎಲ್ಲ ನಾಟಿ ಕೋಳಿನೇ. ನಿಮ್ಮೂರಿಗೆ ಬಂದು ನೀನ್ ತಾನೇ ಕೋಳಿ ಹಿಡಿಬೇಕು, ನಾನೇ ಕೋಳಿ ಹಿಡಿಬೇಕು. ನೀವು ಅಕ್ಕಿ ಹಾಕು. ಇಷ್ಟೊಂದು ಕಾಯಿ ಹಾಕ್ಬೇಕಾ? ಗೊತ್ತಾಯ್ತಾ? ಕಾಯಿ ಜಾಸ್ತಿ ಹಾಕಿದ್ರೆ ಲಾಯಕತ್ತು. ಕಾಯಿ ಹಾಕ್ತು. ಕಾಯಿ ಹಾಕಿದ್ರೆ ಒಳ್ಳೆ ಆಗ್ತದೆ. ಕಾಯಿ ಎಷ್ಟು ತಗೊಂಡಿದೀವೋ ಅಷ್ಟೇ ಅಕ್ಕಿನೂ ಇದೆ ಅಲ್ಲ. ಉಪ್ಪು. ಉಪ್ಪು ಅಂತ ಜೋರಾಗಿ ಹೇಳ್ಬೇಕು. ಉಪ್ಪು. ನಮಗೋಸ್ಕರ ಸ್ಪೆಷಲ್ ಚಟ್ನಿ. ಗಮ್ಮತ್ತಿದೆ ಕಾಯಿ ಚಟ್ನಿ ಅಲ್ಲ. ಏನೇನು ಹಾಕಿದ್ರಿ ಇದಕ್ಕೆ? ಅವ್ರ ಹತ್ರ ಒಂದು ವಿಡಿಯೋ ಮಾಡು. ಅದೆಂತ ಹಾಕಿಲ್ಲ ಅಂತ ಇಷ್ಟೊಂದು ಬಂತ? ಇವರೆಲ್ಲ ರೆಸಿಪಿ ಕೇಳಿದ್ರೆ ಎಂತ ಹಾಕಿಲ್ಲ ಹೇಳಿ, ಏನೇನು ಹಾಕಿದ್ರಿ? ಈ ಥರ ಇರಬೇಕು ಹದ. ಜಾಸ್ತಿ ನೀರಾಗಿರ್ಬಾರ್ದು, ಜಾಸ್ತಿ ಗಟ್ಟಿ ಇರಬಾರ್ದಲ್ಲ ಅಮ್ಮ. ಇವರು ಯಾರು ಗೊತ್ತಾ? ಕಿರಣ್ ಅವ್ರ ದೊಡ್ಡಮ್ಮ, ಚಿಕ್ಕ ದೊಡ್ಡಮ್ಮ. ಹಂಚಿನ ದೋಸೆ ಮಾಡೋದಿದೆ, ಮಡಕೆ ಥರ ಇದೆ, ಮಣ್ಣಿಂದ ಇದು. ಒಂದು ಡ್ರಾಪ್ ಕೂಡ ಎಣ್ಣೆನೆ ಹಾಕದೆ ಪ್ಯೂರ್ ಆಗಿ ಮಾಡೋಂಥ ದೋಸೆ, ಹಂಚಿನ ದೋಸೆ. ಮಾಡೋಣ ಅಂತ ನಾನು ಹೇಳ್ತಿದ್ದೀನಿ, ಏನು ಗೊತ್ತಿಲ್ಲ. ಇದೇನಕ್ಕೆ ಈ ಥರ ಆಗಿದೆ? ಅದು ಹುಲ್ಲು ಕಡಿತಾರೆ, ಅದ್ರ ಮೇಲೆ ಇಟ್ಟು ಹುಲ್ಲು ಕಡ್ದ ಕಡಿಯೋದ? ಅದು ಅದ್ರ ಮೇಲೆ ಕಡಿಯಲ್ವಾ? ಅಂದ್ರೆ ದನಕ್ಕೆ ಮೇವಿಗೆ ಈಸಿ ಆಗ್ಲಿ ಅಂತ ಚಿಕ್ಕದಾಗಿ ಮಾಡ್ತಾರೆ. ಉದ್ದ ಆಗ್ಲೇ ಬಿಸಿ ಬಿಸಿ ಆಗ್ತಿದೆ. ಹೆಂಗೆ ಇಷ್ಟು ದೋಸೆ ಮಾಡ್ತೀರಾ ನೀವು ಒಲೆ ಮುಂದೆ? ಅವಾಗೆಲ್ಲ ದೊಡ್ಡ ಫ್ಯಾಮಿಲಿ. ಹೌದು, ಅವಾಗ ಎಲ್ಲರೂ ಬೇಕಾದ್ರೆ ಎಷ್ಟು ದೋಸೆ ಮಾಡ್ತಿದ್ರು? ನಾಳೆ ಕುತ್ಕೊಂಡು ದೋಸೆ ಕಾಯ್ತಾ ಇದ್ವಿ. ಚಳಿಗಾಲದಲ್ಲಿ ಓಕೆ, 2 kg ಅಕ್ಕಿ ದೋಸೆ ಮಾಡ್ತೀನಿ. ಅಯ್ಯಪ್ಪ, ದೋಸೆ ಹಾಕ್ತೆ. ಮಧ್ಯ ಹಾಕೋದು. ಈ ಹೆಂಚಿನ ದೋಸೆನ ಓಡ್ ದೋಸೆ ಅಂತ ಕೂಡ ಹೇಳ್ತಾರೆ. ಇದನ್ನ ಗ್ಯಾಸ್ ಸ್ಟವ್ನಲ್ಲಿ ಕೂಡ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೋಬಹುದು. ಮತ್ತೆ ಈ ತರ ಮಣ್ಣಿನ ಹೆಂಚು ನಮ್ಮ ಬೆಂಗಳೂರಿನಲ್ಲಿ ರೋಡಲ್ಲೂ ಇಟ್ಕೊಂಡಿರುವಂತ ಪಾಟ್ ಅಂಗಡಿಗಳಲ್ಲಿ ಸಿಗುತ್ತೆ. ಪಕ್ಕ ನೀವು ಒಂದ್ಸರಿ ತಗೊಂಡು ಟ್ರೈ ಮಾಡಿ, ಆಯ್ತಾ? ಗ್ಯಾಸಾಗ ಹಾಕಿ ಮಾಡೋದು. ಈ ತಕೊಂಡು ಹಂಚೊಂದು ತಕೊಂಡೆ ಕಾಣು ಗ್ಯಾಸ್ ಇಲ್ಲ ಅರಿಶಿಣಗಿತ್ತು. ಹೌದಾ? ನಾವು ಮಾಡಿತ್ತು ಒಂದೊಂದಿನ ಅರ್ಜೆಂಟಿಗೆ ಗ್ಯಾಸಾಗಿ ಮಾಡಿ. ಬಿಸಿಲುಗಾಲದಲ್ಲಿ ಈ ಥರ ಒಲೆ ಮುಂದೆ ಕುತ್ಕೊಳ್ಳೋದು ಕಷ್ಟ. ನೀವೆಲ್ಲ ಎಷ್ಟು ಜನಕ್ಕೆ ಹೆಂಗೆ ಮಾಡಿದ್ರೇನಪ್ಪ. ಅಡುಗೆ ಸ್ಪೆಷಲಿಸ್ಟ್ ಅವರು, ನಾನೇನೂ ಇಲ್ಲ. ಇವ್ರು ಮುಂದೆ ಇಡೀ ಊರಿಗೆ ಇವರೇ ಫೇಮಸ್. ಕೋಳಿ ಸಾರು ಯಾವಾಗ ಮಾಡ್ಕೊಡ್ತೀರಾ? ನಾಟಿ ಕೋಳಿ ಸಾರು
ಇವತ್ತು ಮಾಡಕ್ಕೆ ಇನ್ನೊಂದು ಹಾಕಿದ್ರಿ ಮಧ್ಯಾಹ್ನ ಊಟಕ್ಕೆ ಮಾಡಕ್ಕೆ ನಾಟಿ ಕೋಳಿ ಸಾರು ತಿನ್ನೋ ಭಾಗ್ಯ ಇಲ್ವಲ್ಲ, ಏನು ಮಾಡೋಣ ಅಮ್ಮ ತಾಯಿ. ನಾನು ಹಾಕ್ಲಾ ಇವಾಗ ದೋಸೆ? ಸಾಕಾ? ಇನ್ನೊಂದು ಸ್ವಲ್ಪ ಹಾಕ್ಲಾ? ಇದ್ರಲ್ಲಿ ಎತ್ತಿ ಮುಚ್ಚಲ್ಲ, ಟ್ರಿಕ್ಕು ಇದೆಲ್ಲ. ಬಿಸಿ 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 ಬಿಸಿ. ಒಂದೇ ಒಂದು ಡ್ರಾಪ್ ಕೂಡ ಎಣ್ಣೆನೇ ಇಲ್ಲದೆ ಸಕ್ಕದಾಗಿರೋಂಥ ಹೆಂಚಿನ ದೋಸೆ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಫಸ್ಟ್ ಟೈಮ್ ನಂಗೆ ಗೊತ್ತಾಗಿದೆ ಇಷ್ಟು ಚೆನ್ನಾಗಿರುತ್ತೆ ಈ ದೋಸೆ ಅಂತ. ಯಾವಾಗ ಬಂದು ತಣ್ಣಗೆ ತಿಂತಿದ್ದೆ. ಏನು ದೋಸೆ ಕೊಡ್ತಿದ್ದೀರಾ? ಒಳಗೆ ವಾಪಸ್ ಸೀದಾ ದೋಸೆ ತಿಂತದ? ತಿಂತಕ್ಕೆ ಹಾಂ, ಬಾ. ಜನ ಅನ್ಕೊಂಬಿಟ್ರ ಮನುಷ್ಯ ತಿನ್ನೋದೆಲ್ಲ ಇದ್ದೆ ನಾನು. ಏ ಬಾಯ್ಲಿ ಸೀದಾ ಒಳಗೆ ಆಯ್ತು. ಗೆಸ್ಟ್ ಅಲ್ಲ, ಬೆಂಗಳೂರಲ್ಲೆಲ್ಲ ಎಷ್ಟು ದುಡ್ಡು ಕೊಟ್ಟರು ದನ ಒಳಗಡೆನೆ ಬರಲ್ಲ. ಇಲ್ಲಿ ನೋಡು, ಬೇಡ ಅಂದ್ರೆ ಒಳಗಡೆ ಎಷ್ಟು ಕ್ಯೂಟ್ ಆಗಿದೆ ನೋಡು. ಅದು ಇನ್ನು ತೆಳಂದ ಒಬ್ಬಿದಕ್ಕೆ ನೋಡ್ದ, ನಾವೆಲ್ಲ ಇಲ್ಲಿ ದೋಸೆಗೋಸ್ಕರ ಬಂದಿದ್ದೀವಿ, ಇದಕ್ಕೆ ದೋಸೆ ಕೊಟ್ಟರೆ ಬೇಡ. ಕೇಕ್ ಕೇಕ್ ನ್ಯಾಚುರಲ್ ಕೇಕ್ ಎಷ್ಟಪ್ಪ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಲೇಯರ್ ಲೇಯರ್ ಆಗಿ. ಹಾಂ, ಅದೇ ಲೇಯರ್ದೇ ಸ್ಪೆಷಲ್ ಅಲ್ಲಿ. ನಿಜ, ನಿಮ್ಮೂರು ಸೂಪರ್. ಒಪ್ಕೋತೀನಿ. ಮೊದಲೆಲ್ಲ ಇಲ್ಲಿ ಊಟ ಇಷ್ಟ ಆಗ್ತಿರಲಿಲ್ಲ, ಇವಾಗ ಇದೇ ಇಷ್ಟ. ಚಟ್ನಿ ಸಕ್ಕತ್ತಾಗಿದೆ. ಬೆಂಗಳೂರಲ್ಲಿ ಇದರೆಲ್ಲ ಬರೋದೇ ಇಲ್ಲ. ಏನು ಪಲ್ಯ ಇದು? ಎಲೆಕೋಸು. ಏನೋ ನಿಮ್ಮ ದೊಡ್ಡಮ್ಮ ಏನು ಮಾಡು ಸೂಪರಾಗಿ ಮಾಡ್ತಾರೆ. ನೀನೇನು ಹಾಕಿದ್ರು ಚಟ್ನಿಗೆ? ಅಷ್ಟೇ. ರೆಸಿಪಿ ಕೇಳಿದ್ರೆ ಅಷ್ಟೇ, ಹೇಳೇ ಇಲ್ಲ ಅಷ್ಟೇ. ಬಂದಿಲ್ಲ ಇದು ಕಾಯಿ ಹಾಕಿ ಮೆಣಸು, 2 ಮೆಣಸು ಹಾಕಿದ್ದು. ಏನು ಮೆಣಸು? ಹಸಿ ಮೆಣಸು. ಹಸಿ ಮೆಣಸು, ಕಡೆ ಕೊತ್ತಂಬರಿ, ಕಾಳು ಹಾಕಿ ಉದ್ದಿನಬೇಳೆ ಹುರಿದು ಹಾಕೋದು. ಉದ್ದಿನಬೇಳೆ ಹುರಿದ ನೋಡಿ, ಅವಾಗ ಹುರಿದಾಕದಂತ ಹೇಳೇ. ಕೊತ್ತಂಬರಿ ಹುರಿದು ಹಾಕಿ, ಕೊತ್ತಂಬರಿನೂ ಹುರಿದಾಕ್ಬೇಕು. ಹುರಿದು ಹಾಕಿ ಕಡೆ ಬೆಳ್ಳುಳ್ಳಿ ಹುರಿಬೇಕಾ? ಇಲ್ಲ, ಹುರಿದ್ರು ಒಳ್ಳೇದು, ಹುರಿಲ್ಲ ನಾನು, ಹುರಿದ್ರು ಲೈಕ್ ಕಡಿಕೆ ಇದು ನೀರುಳ್ಳಿ ಕೊಚ್ಚಿ ಹಾಕಿ, ನೀರುಳ್ಳಿ ಹುರಿಯಲ್ಲ, ಹಂಗೆ ಹಾಕಿ ರುಬ್ಬೋದು, ಉಪ್ಪು ಹಾಕಿ. ಸೂಪರಾಗಿದೆ ತೆಂಗಿನಕಾಯಿ ಚಟ್ನಿ. ಈ ರೆಸಿಪಿ ಬೆಂಗಳೂರಿಗೆ ಬಂದು ಮಾಡಿ ತೋರಿಸ್ತೀನಿ.